ಎಸ್ಟಿ ಬೋರ್ಡ್ನಲ್ಲಿ ನಡೆದಿದೆ ಎನ್ನಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದೊಂದು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇರೋದನ್ನು ನೀವು ನೋಡ್ತಾನೆ ಬರ್ತಾ ಇದ್ದೀರಾ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದು ಪಬ್ಲಿಕ್ ಟಿವಿ ಬಿತ್ತರಿಸಿದ ಸುದ್ದಿಗೆ ಸಾಕ್ಷ್ಯ ಸಿಗ್ತಾ ಇದೆ. ಕಂಪನಿಯ ಎಂಡಿ ಪ್ರವೀಣ್ ಅವರು ಪಬ್ಲಿಕ್ ಟಿವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು ಸುದ್ದಿ, ಒಂದು ವಿಸ್ತೃತವಾದಂತಹ ವರದಿ. ಅದರಲ್ಲಿ ಯಾವ್ಯಾವ ಫೇಕ್ ಕಂಪನಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ, ಇದರ ಮೂಲ ಯಾವುದು, ಆ ಎಲ್ಲ ಪ್ರಶ್ನೆಗಳು ಹಾಗೂ ಅನುಮಾನಗಳು ಪ್ರತಿ ವಿಚಾರದಲ್ಲಿ ಕೂಡ ಇತ್ತು. ಈ ವಿಚಾರದಲ್ಲಿ ಈಗ ರಿಯಾಕ್ಷನ್ ಕೂಡ ಸಿಕ್ಕಿದೆ. ಏನಾಗಿದೆ ಅಂದ್ರೆ ನಿನ್ನೆ ನಮಗೆ ನ್ಯೂಸ್ ನೋಡಿದಾಗ ನಮಗೆ ಗೊತ್ತಾಯ್ತು ನಮ್ಮ ಕಂಪನಿಗೆ ಅಕೌಂಟ್ಗೆ ಇಷ್ಟ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದ್ರೆ ನಾವು ಫಸ್ಟ್ ನಮ್ದು ಅಕೌಂಟ್ ಅಲ್ಲಿ ನೋಡಿದ್ವಿ, ಆ ತರ ಯಾವ ಅಮೌಂಟ್ ಬಂದಿಲ್ಲ. ಆಮೇಲೆ ನಮಗ್ ಡೌಟ್ ಬಂತು, ಬಟ್ ಯಾಕೆ ನಮ್ ಕಂಪನಿ ಹೆಸರು ಬರ್ತಾ ಇದೆ ಅಂತಂದು ಅದಕ್ಕೆ ನಾವೇನ್ ಮಾಡಿದ್ವಿ, RBL ಬ್ಯಾಂಕಿಗೆ ಫೋನ್ ಮಾಡಿದ್ವಿ, ಈ ಅಕೌಂಟ್ ನಂಬರ್ ಚೆಕ್ ಮಾಡಿ. ಅವಾಗ ಅವ್ರು ಹೇಳಿದ್ರು ಈ ಅಕೌಂಟ್ ನಿಮ್ದು ಅಲ್ಲ, ಈ ಅಕೌಂಟ್ ಬೇರೆಯವರು ನಾವೇ ಡೈರೆಕ್ಟ್ರು ಅದು ಅಂತಂದು ಓಪನ್ ಮಾಡಿದ್ದಾರೆ. ಎಲ್ಲೇ ಹೈದರಾಬಾದ್ ಬಂಜಾರಾ ಹಿಲ್ಸ್ ಬ್ರಾಂಚ್ ಅಲ್ಲಿ ಓಪನ್ ಮಾಡಿದ್ದಾರೆ. ಅಲ್ಲೇ ನಮ್ದು ಯಾವ್ದು ಆಪರೇಷನ್ಸ್ ಇಲ್ಲ ಹೈದರಾಬಾದ್ ಬಂಜಾರಾ ಹಿಲ್ಸ್ ಅಲ್ಲಿ. ನಮ್ದು ಇರೋದು ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ ಆಪರೇಷನ್ಸ್ ಇರೋದು. ಅದು ಏನೇನ್ ಟ್ರಾನ್ಸಾಕ್ಷನ್ ಮಾಡಿದಾರೆ ಅಂದ್ರೆ ಆ ದುಡ್ಡು ಅವ್ರಿಗೆ ಬಂದಿದೆ. ಯಾಕಂದ್ರೆ ಅದರದ್ದು ಸಿಗ್ನೇಟರೀಸ್ ಅವರೇ, ಯಾರು ಫೋರ್ಜ್ ಮಾಡಿದ್ದಾರೆ ಅದ್ರ ಸಿಗ್ನೇಟರಿ ಅವರೇ. ಅದು ಮಾಡ್ಕೊಂಡು ದುಡ್ಡು ಮಾಡಿದ್ದಾರೆ. ಬಟ್ ಹೆಸರು ನಮ್ಮ ಕಂಪನಿ ಹೆಸರು ಇಟ್ಟಿದ್ದಾರೆ. ಓಕೆ, ಅಂದ್ರೆ ನಿಮ್ಮ ಹೆಸರನ್ನ ಮಾತ್ರ ಯೂಸ್ ಮಾಡಿದ್ದಾರೆ, ಮತ್ತೆ ಹೆಸರು ಯೂಸ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಫೋರ್ಜೆಡ್ ಡಾಕ್ಯುಮೆಂಟ್ಸ್ ಕೊಟ್ಟು ಅದ ಕಂಪನಿ ಡೈರೆಕ್ಟರ್ಸ್ ನಾವೇ ಅಂತಂದು. ಇವ್ರು RBL ಬ್ಯಾಂಕ್ ಅವರು ಅದು KYC ಅದನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ ರೆಫರ್ ಮಾಡೋದ್ರಲ್ಲಿ. ಅಂದ್ರೆ ನಕಲಿ ದಾಖಲಾತಿಗಳು ಕೊಟ್ಟಿದ್ದಾರೆ ಅಂತ. ನಕಲಿ ದಾಖಲಾತಿ ಬೇಸಿಸ್ ಮೇಲೆ ಅಕೌಂಟ್ ಓಪನ್ ಮಾಡಿಬಿಟ್ಟಿದ್ದಾರೆ. ಅಕೌಂಟ್ ಸಿಗ್ನೇಟರೀಸ್ ನಮ್ ಕಂಪನಿ ಸಂಬಂಧಪಟ್ಟವ್ರು ಯಾರು ಇಲ್ಲ ಅದಕ್ಕೆ ಸಿಗ್ನೇಟರಿ. ಓಕೆ, ಅಂದ್ರೆ ಈಗ ಚೆಕ್ ಬೇಕಾದ್ರೆ ಅವರೇ ಸೈನ್ ಮಾಡ್ಕೋಬಹುದು, ಏನು ಮಾಡ್ಕೋಬಹುದು. ಅಂದ್ರೆ ಎಷ್ಟು ಇದನ್ನ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಿಮ್ಮ ಇನ್ಫಾರ್ಮೇಶನ್ ಸರ್ ಈಗ ಪ್ರೆಸೆಂಟ್? ಅವರು ನ್ಯೂಸ್ ನಲ್ಲಿ ಒಂದು 11 ಅಕೌಂಟ್ಸ್ ಏನ ಅಂತ ಹೇಳ್ತಾ ಇದಾರೆ. ಬಟ್ ಎಲ್ಲಾ 11 ಅಕೌಂಟ್ಸ್ ಫೇಕ್ ಅಕೌಂಟ್ಸ್ ಏನ್ ಗೊತ್ತಿಲ್ಲ. ಬಟ್ ನಮ್ ಕಂಪನಿದು ಮಾತ್ರ ಫೇಕ್ ಇತ್ತು. ಅದನ್ನ ನಾವು RBL ಕಡೆಯಿಂದ ಲೆಟರ್ನು ತರಿಸಿ ಈಗ ಪ್ರೆಸ್ ರಿಲೀಸ್ ಮಾಡಿದೀವಿ ನಾವು. ಇವನ್ RBL ಲೆಟರ್ ಕೊಟ್ಟಿದ್ ಕಾಪಿನೂ ಪ್ರೆಸ್ ರಿಲೀಸ್ ಅಲ್ಲಿ ರಿಲೀಸ್ ಮಾಡಿದ್ವಿ. ಆ ಅಕೌಂಟ್ಗ ಅದು ಅಕೌಂಟ್ ನಮ್ ಕಂಪನಿದು ಅಲ್ಲ, ಅದಕ್ಕೆ ಯಾವ್ದು ನಮ್ದು ಸಂಬಂಧ ಇಲ್ಲ ಅಂತಂದು ಆಮೇಲೆ ಅವರುನು ತನಿಖೆ ನಡೆಸಿದ್ದಾರೆ ಇದು ಅಕೌಂಟ್ ಹೇಗೆ ಓಪನ್ ಆಯ್ತು ಅಂಬುದು. ಓಕೆ ಸರ್, ಈಗ ನಿಮ್ಮ ಇದಿದೆಯಲ್ಲ ಸರ್, ಲೈಕ್ ನೀವು ಪ್ರೆಸ್ ನೋಟ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಅಕೌಂಟ್ ಮಿಸ್ಯೂಸ್ ಮಾಡಿದ್ದಾರೆ ನಿಮ್ಮ ಕಂಪನಿ ಹೆಸರಲ್ಲಿ ಅಂತ ಏನಾದ್ರು ಇದೆಯಾ ಸರ್? ಕಂಪನಿ ಹೆಸರಲ್ಲೇ ಒಂದೇ ಅಕೌಂಟ್, ಹೊಸ ಕ್ರಿಯೆ. ಅದರಲ್ಲಿ 4.5 ಕೋಟಿ ಏನೇ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತಂದು ನಮ್ಗ ಗಮನಕ್ಕೆ ಬಂದಿದೆ. ಕೋಟಿ ಟ್ರಾನ್ಸ್ಫರ್ ಅನ್ನ ಫೋರ್ಜರಿ ಡಾಕ್ಯುಮೆಂಟ್ಸ್ ಮೂಲಕ ಮಾಡಲಾಗಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಇದು. ನೀವು ಹ್ಯಾಪಿಯೆಸ್ಟ್ ಮೈಂಡ್ ನ ಪ್ರವೀಣ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದದನ್ನ ನೀವು ಗಮನಿಸ್ತಾ ಇದ್ರಿ. ಸೊ ಇವ್ರ ಕಂಪನಿಗೆ ಸಂಬಂಧ ಪಡದೇ ಇರೋರು ಇವರ ಕಂಪನಿಯ ಫೋರ್ಜರಿ ಅಂದ್ರೆ ಕೆಲವು ಡೀಟೇಲ್ಸ್ ನ ಫೋರ್ಜರಿ ಮಾಡಿ ಬಂಜಾರಾ ಹಿಲ್ಸ್ ನಲ್ಲಿ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಕೋಟಿ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಿಯರ್ಲಿ 12 ರಿಂದ 13 ಖಾತೆಗಳನ್ನ ಈ ಕಂಪನಿಗೆ ಸಂಬಂಧಪಟ್ಟಂತೆ ತೆರೆದಿದ್ದಾರೆ. ಬಟ್ ನಿಜವಾಗ್ಲೂ ನೋಡಕ್ ಹೋದಾಗ ಆ ಕಂಪನಿಯ ಓನರ್ಸ್ ಇರ್ಬೋದು ಅಥವಾ ಸಂಬಂಧಪಟ್ಟವ್ರು ಇರ್ಬೋದು, ಯಾರ್ದು ಸಿಗ್ನೇಚರ್ ಕೂಡ ಇಲ್ಲ. ಸೊ ಬ್ಯಾಂಕ್ನ ಕೆಲ ಸಿಬ್ಬಂದಿಗಳ ಸಹಾಯದಿಂದ ಈ ಕೈಚಳಕ ಮಾಡಿರೋದು ಸ್ಪಷ್ಟ ಆಗ್ತಾ ಇದೆ.